ನಮಸ್ಕಾರ. ಕ್ಯಾಡಿಗಳಿಗಾಗಿ ಕೋರ್ಸ್ನಲ್ಲಿ ಅನ್ವಯವಾಗುವ ಕೆಲವು ಪ್ರಮುಖ ನಿಯಮಗಳ ಈ ವಿವರಣೆಗೆ ಸ್ವಾಗತ. ಬನ್ನಿ, ಇವತ್ತು ನಾವು ಪೆನಾಲ್ಟಿ ಏರಿಯಾಗಳು, ಆಡಲು ಅಸಾಧ್ಯವಾದ ಬಾಲ್ ಮತ್ತು ಕೆಲವು ವಿಶೇಷ ಸಂದರ್ಭಗಳ ಬಗ್ಗೆ ಕಲಿಯೋಣ. ಹಾಗಾದ್ರೆ ಬನ್ನಿ ಒಂದು ಸಾಮಾನ್ಯ ಸನ್ನಿವೇಶದಿಂದ ಶುರು ಮಾಡೋಣ. ಅಂದ್ಕೊಳ್ಳಿ, ನಿಮ್ಮ ಪ್ಲೇಯರ್ ಒಂದು ಕೆಟ್ಟ ಶಾಟ್ ಹೊಡೆದಿದ್ದಾರೆ. ಈಗ ಬಾಲ್ ಒಂದು ಕಷ್ಟದ ಜಾಗದಲ್ಲಿದೆ. ಮುಂದೇನು ಮಾಡಬೇಕು? ಇಲ್ಲಿಂದ ನಮ್ಮ ಇವತ್ತಿನ ಕಲಿಕೆ ಶುರುವಾಗುತ್ತೆ. ಮೊದಲನೇದಾಗಿ, ಬಾಲ್ ಏನಾದರೂ ವಾಟರ್ ಹಜಾರ್ಡ್ಗೆ ಹೋದರೆ ಏನ್ ಮಾಡಬೇಕು ಅಂತ ನೋಡೋಣ. ಅದನ್ನ ಈಗ ಪೆನಾಲ್ಟಿ ಏರಿಯಾ ಅಂತ ಕರೀತಾರೆ, ಗೊತ್ತಲ್ವಾ? ಇಂತಹ ಸಂದರ್ಭದಲ್ಲಿ ಆಟಗಾರನಿಗೆ ಯಾವೆಲ್ಲ ಆಯ್ಕೆಗಳು ಇರುತ್ತೆ? ಈ ಪೆನಾಲ್ಟಿ ಏರಿಯಾಗಳನ್ನ ಸುಮ್ಮನೆ ಹಾಗೆ ಬಿಟ್ಟಿರಲ್ಲ, ಅದಕ್ಕೆ ಒಂದು ಗುರುತು ಹಾಕಿರ್ತಾರೆ. ಯಾಕಂದ್ರೆ ಅಲ್ಲಿ ಸ್ಪೆಷಲ್ ರೂಲ್ಸ್ ಇರುತ್ತೆ. ಆ ಗುರುತಿನ ಬಣ್ಣ ಅಂದ್ರೆ ಅಲ್ಲಿರೋ ಸ್ಟೇಕ್ಗಳ ಕಲರ್ ತುಂಬಾನೇ ಮುಖ್ಯ. ಯಾಕಂತೀರಾ? ಯಾಕಂದ್ರೆ ಅದೇ ನಮ್ಮ ಮುಂದಿನ ಆಯ್ಕೆಗಳನ್ನ ಹೇಳೋದು. ಸರಿ, ಈ ಸ್ಟೇಕ್ಗಳು ಕೆಂಪು ಅಥವಾ ಹಳದಿ ಬಣ್ಣದಲ್ಲಿರುತ್ತೆ. ಇವೆರಡಕ್ಕೂ ಏನಾದ್ರೂ ವ್ಯತ್ಯಾಸ ಇದೆಯಾ? ಅಯ್ಯೋ, ಖಂಡಿತ ಇದೆ. ದೊಡ್ಡ ವ್ಯತ್ಯಾಸನೇ ಇದೆ. ಈ ಬಣ್ಣನೇ ನಮಗೆ ಯಾವೆಲ್ಲ ರಿಲೀಫ್ ಆಪ್ಷನ್ಸ್ ಇದೆ ಅಂತ ಕ್ಲಿಯರ್ ಆಗಿ ಹೇಳುತ್ತೆ. ಈ ಸ್ಲೈಡ್ ನೋಡಿ. ಹಳದಿ ಪೆನಾಲ್ಟಿ ಏರಿಯಾ ಇದ್ರೆ 2 ಆಪ್ಷನ್ ಸಿಗುತ್ತೆ. ಒಂದು, ಸ್ಟ್ರೋಕ್ ಆ್ಯಂಡ್ ಡಿಸ್ಟೆನ್ಸ್. ಅಂದ್ರೆ ಸಿಂಪಲ್ ಆಗಿ ಒಂದು ಪೆನಾಲ್ಟಿ ತಗೊಂಡು ಎಲ್ಲಿಂದ ಹೊಡೆದಿದ್ರೋ ಅಲ್ಲೇ ಹೋಗಿ ಮತ್ತೆ ಹೊಡೆಯೋದು. ಇನ್ನೊಂದು, ಬ್ಯಾಕ್ ಆನ್ ದ ಲೈನ್. ಅಂದ್ರೆ ಬಾಲ್ ಎಲ್ಲಿದ್ಯೋ ಆ ಜಾಗ ಮತ್ತೆ ಹೋಲ್ ಇವೆರಡೂ ಒಂದೇ ಲೈನ್ನಲ್ಲಿ ಇಟ್ಕೊಂಡು ಆ ಲೈನ್ನಲ್ಲೇ ಎಷ್ಟು ಬೇಕೋ ಅಷ್ಟು ಹಿಂದೆ ಹೋಗಿ ಡ್ರಾಪ್ ಮಾಡೋದು. ಆದರೆ ಕೆಂಪು ಪೆನಾಲ್ಟಿ ಏರಿಯಾದಲ್ಲಿ ಈ 2 ಆಪ್ಷನ್ ಜೊತೆಗೆ ಇನ್ನೂ ಒಂದು ಎಕ್ಸ್ಟ್ರಾ ತುಂಬಾನೇ ಯೂಸ್ಫುಲ್ ಆಪ್ಷನ್ ಸಿಗುತ್ತೆ. ಅದೇ ಲ್ಯಾಟ್ರಲ್ ರಿಲೀಫ್, ಅಂದ್ರೆ ಬದಿಯಲ್ಲಿ ಡ್ರಾಪ್ ಮಾಡೋದು. ಸೊ ಇದನ್ನ ಮಾತ್ರ ಮರಿಬೇಡಿ. ಲ್ಯಾಟ್ರಲ್ ರಿಲೀಫ್ ಅಂದ್ರೆ ಸೈಡಿನಲ್ಲಿ ಡ್ರಾಪ್ ಮಾಡೋ ಆಪ್ಷನ್ ಇದೆಯಲ್ಲ, ಅದು ಬರೀ ಕೆಂಪು ಪೆನಾಲ್ಟಿ ಏರಿಯಾಗೆ ಮಾತ್ರ. ಹಳದಿಯಲ್ಲಿ ಆ ಚಾನ್ಸ್ ಇಲ್ವೇ ಇಲ್ಲ. ಇದು ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್. ಸರಿ, ಈಗ ಮುಂದಿನ ವಿಷಯಕ್ಕೆ ಬರೋಣ. ಒಂದು ವೇಳೆ ಬಾಲ್ ಸಿಕ್ಕಿದೆ, ಆದ್ರೆ ಅದನ್ನು ಹೊಡೆಯೋಕೆ ಆಗ್ತಾನೇ ಇಲ್ಲ, ಅಂತಹ ಕೆಟ್ಟ ಜಾಗದಲ್ಲಿದೆ ಅಂದ್ಕೊಳ್ಳಿ. ಮರದ ಬೇರತ್ರ ಸಿಕ್ಕಾಕೊಂಡಿದೆ ಅಥವಾ ದಟ್ಟವಾದ ಗಿಡದ ಮಧ್ಯೆ ಇದೆ. ಆಗೇನ್ ಮಾಡೋದು? ರೂಲ್ಸ್ ಪ್ರಕಾರ ಪ್ಲೇಯರ್ಗೆ ತಮ್ಮ ಬಾಲ್ ಅನ್ಪ್ಲೇಯಬಲ್ ಅಂತ ಹೇಳೋ ಹಕ್ಕಿದೆ. ಆದ್ರೆ ಒಂದು ವಿಷಯ ನೆನಪಿರ್ಲಿ, ಪೆನಾಲ್ಟಿ ಏರಿಯಾ ಒಳಗೆ ಈ ರೂಲ್ ಅಪ್ಲೈ ಆಗಲ್ಲ. ಹೀಗೆ ಅನ್ಪ್ಲೇಯಬಲ್ ಅಂತ ಹೇಳಿದ್ರೆ ಒಂದು ಪೆನಾಲ್ಟಿ ಸ್ಟ್ರೋಕ್ ಕೊಟ್ಟು ಕೆಲವು ಆಪ್ಷನ್ಸ್ಗಳು ಸಿಗುತ್ತೆ. ಹಾಗಾದ್ರೆ ಆ 3 ಆಪ್ಷನ್ಗಳು ಯಾವುದು? ಎಲ್ಲದಕ್ಕೂ ಒಂದೇ ಪೆನಾಲ್ಟಿ ಸ್ಟ್ರೋಕ್ ನೆನಪಿರ್ಲಿ. ಮೊದಲನೇದು ಅದೇ ನಮ್ಮ ಸ್ಟ್ರೋಕ್ ಆ್ಯಂಡ್ ಡಿಸ್ಟೆನ್ಸ್. ಎರಡನೇದು ಬ್ಯಾಕ್ ಆನ್ ದ ಲೈನ್ ರಿಲೀಫ್. ಇನ್ನು ಮೂರನೇದು ಲ್ಯಾಟ್ರಲ್ ರಿಲೀಫ್. ಅಂದ್ರೆ ಬಾಲ್ ಎಲ್ಲಿದ್ಯೋ ಅಲ್ಲಿಂದ 2 ಕ್ಲಬ್ ಲೆಂತ್ ಒಳಗೆ, ಆದ್ರೆ ಹೋಲಿಗೆ ಹತ್ರ ಹೋಗದೇ ಇರುವ ಹಾಗೆ ಡ್ರಾಪ್ ಮಾಡೋದು. ಆದ್ರೆ ಒಂದು ನಿಮಿಷ, ಒಂದು ವೇಳೆ ಬಾಲ್ ಬಂಕರ್ ಒಳಗೆ ಅನ್ಪ್ಲೇಯಬಲ್ ಆಗಿದ್ರೆ ಆಗ ಕಥೆ ಸ್ವಲ್ಪ ಚೇಂಜ್ ಆಗುತ್ತೆ. ಇಲ್ಲಿ ಒಂದು ಸ್ಪೆಷಲ್ ಎಕ್ಸ್ಟ್ರಾ ರೂಲ್ ಇದೆ, ಆದರೆ ಅದನ್ನು ಬಳಸಿದ್ರೆ ಜಾಸ್ತಿ ಪೆನಾಲ್ಟಿ ಬೀಳುತ್ತೆ. ಹುಷಾರ್. ಎಷ್ಟು ಪೆನಾಲ್ಟಿ ಅಂತೀರಾ? ಬರೋಬ್ಬರಿ 2 ಪೆನಾಲ್ಟಿ ಸ್ಟ್ರೋಕ್ಗಳು. ಹೌದು, ಇದು ತುಂಬಾ ಕಾಸ್ಟ್ಲಿ ಆಪ್ಷನ್. ಅಂದ್ರೆ 2 ಪೆನಾಲ್ಟಿ ಸ್ಟ್ರೋಕ್ ಕೊಟ್ಟು ಪ್ಲೇಯರ್ ಬ್ಯಾಕ್ ಆನ್ ದ ಲೈನ್ ಆಪ್ಷನ್ ಬಳಸಿ ಬಂಕರ್ನಿಂದ ಹೊರಗಡೆನೇ ಬಾಲ್ ಡ್ರಾಪ್ ಮಾಡಬಹುದು. ಇದು 4ನೇ ಆಪ್ಷನ್. ಆದ್ರೆ ನೆನಪಿಡಿ, ಇದು ಬರೀ ಬಂಕರ್ನಲ್ಲಿರೋ ಬಾಲ್ಗೆ ಮಾತ್ರ. ಮತ್ತೆ ಇದಕ್ಕೆ 2 ಸ್ಟ್ರೋಕ್ ಪೆನಾಲ್ಟಿ. ಸರಿ, ಈಗ ವಾಪಸ್ ಟೀ ಶಾಟಿಗೆ ಹೋಗೋಣ. ಪ್ರೊವಿಷನಲ್ ಬಾಲ್ ಅನ್ನೋ ಒಂದು ಕಾನ್ಸೆಪ್ಟ್ ಇದೆ. ಅದನ್ನ ಬಳಸಿ ಹೇಗೆ ಟೈಮ್ ಸೇವ್ ಮಾಡಬಹುದು ಅಂತ ನೋಡೋಣ. ಆಟದ ಸ್ಪೀಡ್ ಮೇಂಟೈನ್ ಮಾಡೋಕೆ ಇದು ತುಂಬಾ ಇಂಪಾರ್ಟೆಂಟ್. ಮೊದಲು ನಾವೇ ನಮಗೆ ಕೇಳ್ಕೋಬೇಕಾದ ಪ್ರಶ್ನೆ ಇದು: ಬಾಲ್ ಎಲ್ಲಿ ಕಳೆದೋಗಿರ್ಬೋದು? ಪೆನಾಲ್ಟಿ ಏರಿಯಾದ ಹೊರಗಡೆ ಎಲ್ಲಾದ್ರೂ ಕಳೆದೋಗಿರ್ಬೋದಾ? ಅಥವಾ ಔಟ್ ಆಫ್ ಬೌಂಡ್ಸ್ ಹೋಗಿರ್ಬೋದಾ? ಇದಕ್ಕೆ ಉತ್ತರ ಹೌದು ಅಂತಾದರೆ ತಕ್ಷಣ ಪ್ರೊವಿಷನಲ್ ಬಾಲ್ ಆಡಬೇಕು. ಅಂದ್ರೆ ಮುಂದೆ ಹೋಗಿ ಹುಡ್ಕೋಕ್ ಮುಂಚೆ ನಾನು ಪ್ರೊವಿಷನಲ್ ಬಾಲ್ ಆಡ್ತಿದ್ದೀನಿ ಅಂತ ಎಲ್ರಿಗೂ ಹೇಳಿ ಇನ್ನೊಂದು ಬಾಲ್ ಹೊಡೆಯೋದು. ಇದರಿಂದ ಎಲ್ಲರ ಟೈಮ್ ಸೇವ್ ಆಗತ್ತೆ. ಸರಿ, ಈಗ ಇನ್ನೊಂದು ಸಿಚುವೇಶನ್. ಬಾಲ್ ನೇರವಾಗಿ ಕಣ್ಣಾರೆ ಪೆನಾಲ್ಟಿ ಏರಿಯಾ ಒಳಗೆ ಹೋಗಿದ್ದನ್ನು ನೋಡಿದ್ದೀರಾ. ಹಾಗೇನು? ಇದು ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್. ಬಾಲ್ ಪೆನಾಲ್ಟಿ ಏರಿಯಾದಲ್ಲೇ ಕಳೆದು ಹೋಗಿರೋದು ಅಂತ 100ಕ್ಕೆ 100% ಗ್ಯಾರಂಟಿ ಇದ್ರೆ ಪ್ರೊವಿಷನಲ್ ಬಾಲ್ ಆಡೋ ಹಾಗಿಲ್ಲ. ಆಗ ಡೈರೆಕ್ಟ್ ಆಗಿ ಪೆನಾಲ್ಟಿ ಏರಿಯಾ ರೂಲ್ಸ್ ಪ್ರಕಾರನೇ ಆಟ ಮುಂದುವರಿಸಬೇಕು. ಓಕೆ, ಈಗ ಒಂದು ಸ್ವಲ್ಪ ವಿಚಿತ್ರವಾದ ಆದ್ರೆ ಆಗ್ಬೋಗಾದ ಒಂದು ಸಂದರ್ಭದ ಬಗ್ಗೆ ಮಾತಾಡೋಣ. ಬಾಲ್ ಹೋಗ್ತಾ ಇರುವಾಗ ಹೊರಗಿನಿಂದ ಯಾವುದೋ ಒಂದು ವಸ್ತುಕ್ಕೆ ಬಡಿದ್ರೆ ಏನ್ ಮಾಡೋದು? ಒಂದು ಕ್ಷಣ ಹೀಗೆ ಯೋಚನೆ ಮಾಡಿ. ನಿಮ್ಮ ಪ್ಲೇಯರ್ ಗ್ರೀನ್ ಮೇಲೆ ಪುಟ್ ಮಾಡಿದ್ದಾರೆ, ಬಾಲ್ ಹೋಲ್ ಕಡೆಗೆ ನಿಧಾನವಾಗಿ ಉರುಳ್ತಾ ಇದೆ. ಅಷ್ಟರಲ್ಲಿ ಎಲ್ಲಿಂದಲೋ ಒಂದು ಅಳಿಲು ಓಡಿ ಬಂದು ಆ ಬಾಲ್ಗೆ ಡಿಕ್ಕಿ ಹೊಡೆಯುತ್ತೆ. ಗುಡ್ ನ್ಯೂಸ್ ಏನಪ್ಪಾ ಅಂದ್ರೆ, ಹೀಗಾದಾಗ ಯಾರಿಗೂ ಯಾವ ಪೆನಾಲ್ಟಿನೂ ಇಲ್ಲ. ರೂಲ್ ತುಂಬಾ ಸಿಂಪಲ್. ಆ ಶಾಟ್ ಕೌಂಟ್ ಆಗಲ್ಲ, ಅದನ್ನ ಕ್ಯಾನ್ಸಲ್ ಮಾಡಬೇಕು.
ಬಾಲ್ ಎಲ್ಲಿಂದ ಹೊಡೆದಿದ್ರೋ ಅದೇ ಜಾಗದಲ್ಲಿ ವಾಪಸ್ಸಿಟ್ಟು ಶಾಟ್ನ ಮತ್ತೆ ಆಡಬೇಕು. ಅಷ್ಟೇ. ಸರಿ, ಎಲ್ಲವನ್ನೂ ಮುಗಿಸೋಕೆ ಮುಂಚೆ ನಾವು ಮಾತಾಡಿದ ಎಲ್ಲ ಇಂಪಾರ್ಟೆಂಟ್ ಪಾಯಿಂಟ್ಗಳನ್ನ ಒಂದ್ಸಲ ಬೇಗ ಬೇಗ ನೆನ್ಪು ಮಾಡ್ಕೊಳ್ಳೋಣ. ಇವು ಕೋರ್ಸ್ನಲ್ಲೂ ಸರಿ, ನಿಮ್ಮ ಎಕ್ಸಾಮ್ನಲ್ಲೂ ಸರಿ ತುಂಬಾ ಹೆಲ್ಪ್ ಆಗತ್ತೆ. ಈ ಸ್ಲೈಡ್ ನಿಮ್ಮ ಚೆಕ್ಲಿಸ್ಟ್ ಇದ್ದ ಹಾಗೆ. ಮೊದಲನೇದು ಕೆಂಪು ವರ್ಸಸ್ ಹಳದಿ. ನೆನ್ಪಿದ್ಯಲ್ಲ? ಕೆಂಪು ಏರಿಯಾದಲ್ಲಿ ಒಂದು ಎಕ್ಸ್ಟ್ರಾ ಸೈಡ್ ರಿಲೀಫ್ ಆಪ್ಷನ್ ಇರುತ್ತೆ. ಎರಡನೇದು ಅನ್ಪ್ಲೇಯಬಲ್ ಬಾಲ್. ಸಾಮಾನ್ಯವಾಗಿ ಒಂದು ಪೆನಾಲ್ಟಿಗೆ 3 ಆಪ್ಷನ್. ಅದೇ ಬಂಕರ್ನಲ್ಲಿದ್ರೆ 2 ಪೆನಾಲ್ಟಿ ಕೊಟ್ಟು ಹೊರಗೆ ಡ್ರಾಪ್ ಮಾಡೋ 4ನೇ ಆಪ್ಷನ್ ಕೂಡ ಇದೆ. ಮೂರನೇದು ಸ್ಟ್ರೋಕ್ ಆ್ಯಂಡ್ ಡಿಸ್ಟೆನ್ಸ್. ಇದು ಯಾವಾಗಲೂ ಒಂದು ಆಪ್ಷನ್ ಆಗಿರುತ್ತೆ. 4ನೇದು ಪ್ರೊವಿಷನಲ್ ಬಾಲ್. ಇದನ್ನ ಯಾವಾಗ ಆಡೋದು? ಬಾಲ್ ಪೆನಾಲ್ಟಿ ಏರಿಯಾದ ಹೊರಗೆ ಕಳೆದು ಹೋಗಿರಬಹುದು ಅಥವಾ ಓಬಿ ಹೋಗಿರಬಹುದು ಅಂದಾಗ ಮಾತ್ರ. ಕೊನೆಯದಾಗಿ ಹೊರಗಿನ ಪ್ರಭಾವ. ಅಂದ್ರೆ ಪ್ರಾಣಿ ಅಥವಾ ಯಾರಾದ್ರೂ ಮನುಷ್ಯರು ಚಲಿಸ್ತಿರೋ ಬಾಲ್ಗೆ ತಾಗಿದ್ರೆ ಪೆನಾಲ್ಟಿ ಇಲ್ಲ, ಶಾಟ್ನ ರೀಪ್ಲೇ ಮಾಡಬೇಕು. ಸಿಂಪಲ್. ನೋಡಿ, ಈ ರೂಲ್ಸ್ಗಳನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡ್ರೆ ನಿಮ್ಮ ಪ್ಲೇಯರ್ಗೆ ಯಾವುದೇ ಕಷ್ಟದ ಪರಿಸ್ಥಿತಿಯನ್ನ ಧೈರ್ಯವಾಗಿ ಎದುರಿಸೋಕೆ ಸಹಾಯ ಮಾಡ್ಬೋದು. ಆಪ್ಷನ್ಗಳು ಯಾವುದು ಅಂತ ಗೊತ್ತಿರೋದೇ ಒಬ್ಬ ಕ್ಯಾಡಿಯ ಅತಿದೊಡ್ಡ ಶಕ್ತಿ. ಹಾಗಾದ್ರೆ ಮುಂದಿನ ಯಾವುದೇ ಸನ್ನಿವೇಶಕ್ಕೆ ನೀವು ರೆಡಿ ಅಲ್ವಾ?